ಎಲ್ರಿಗೂ ನಮಸ್ಕಾರ. ನಾನು ಕಲಾ. ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ತಾಯಿಗೆ ಸೀರೆಯಿಂದ ಅಲಂಕಾರ ಮಾಡಬೇಕಾದ್ರೆ ದೇವಿಯ ಮೇಲ್ಭಾಗವನ್ನು ಹೇಗೆ ರೆಡಿ ಮಾಡೋದು ಅಂತಂದ್ಬಿಟ್ಟು ನಾನು ಇವತ್ತಿನ ವಿಡಿಯೋದಲ್ಲಿ ತುಂಬ ಸಿಂಪಲಾಗಿ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಬರೋಣ. ನಾನು ಇಲ್ಲಿ ದೇವಿಯ ಮೇಲ್ಭಾಗವನ್ನು ರೆಡಿ ಮಾಡೋದಕ್ಕೆ ಒಂದು ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ. ಹಾಗೆ ಎರಡು ಕೈಗಳು ಭುಜ ಇರುತ್ತಲ್ವ, ಆ ಭುಜದ ಕೈಗೆ ಹೇಗೆ ಬ್ಲೌಸ್ ಪೀಸನ್ನು ಸುತ್ತೋದು ಅಂತಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಇದು 4 ಭುಜ ಇರೋದಂಥದ್ದು ಕೈ ತೊಗೊಂಡಿದ್ದೀನಿ. ಒಂದೊಂದು ಸಿಂಗಲ್ ಇರೋದನ್ನು ತೊಗೊಂಡ್ರೆ ಇನ್ನು ಚೆನ್ನಾಗಿ ನಾವು ಬ್ಲೌಸ್ ಪೀಸಿಂದ ಅಲಂಕಾರ ಮಾಡ್ಬೋದು. ಬಾರ್ಡ್ರ್ ಇದೆ ನೋಡಿ, ಆ ಬಾರ್ಡ್ರ್ ತುದಿಯಿಂದ ನಮ್ಮದು ಭುಜ ಇದೆಯಲ್ವ, ದೇವಿಯ ಭುಜ ಇದೆಯಲ್ವ, ಆ ದೇವಿ ಭುಜಕ್ಕೆ ಸುತ್ತಲೂ ನಾನು ಸುತ್ಕೊತಾ ಇದ್ದೀನಿ. ಇಲ್ಲಿ ನಾನು ಬ್ಲೌಸ್ ಪೀಸ್ ತೊಗೊಂಡಿದ್ದೀನಲ್ಲ, 2 ಮಡಿಕೆ ಮಡ್ಚ್ಕೊಂಡಿದ್ದೀನಿ. 4 ಮಡಿಕೆ ಒಂದೇ ಮಡಿಕೆಯಿಂದಲೂ ನಾವು ಮಡಚ್ಬೋದು, ಆದರೆ ತುಂಬ ಜಾಸ್ತಿ ನೋಡಿ ಈ ಥರ ಸುತ್ತುತ್ತಾ ಇದ್ದೀನಲ್ಲ, ಆ ಥರ ಜಾಸ್ತಿ ಸುತ್ತಬೇಕಾಗುತ್ತೆ. 2 ಮಡಿಕೆ ಮಡ್ಚ್ಕೊಂಡ್ರೂ ಚೆನ್ನಾಗಿ ನೋಡಿ ಈ ಥರ ಗಟ್ಟಿಯಾಗಿ ಬರುತ್ತೆ. ಈಗ ನೋಡಿ ಮುಂಭಾಗಕ್ಕೆ ಬಂದಿದೆ, ನಾನು ಸುತ್ತಿರೋದು ಮುಂಭಾಗಕ್ಕೆ ಬಂದಿದೆ. ಇವಾಗ ಒಂದು ಸ್ವಲ್ಪ ನೋಡಿ ಟೈಟಾಗಿ ತಿರುಗಿಸ್ಕೊಂಡ್ರೆ ಟೈಟು ಆಗುತ್ತೆ ಮತ್ತು ಹಿಂಭಾಗಕ್ಕೆ ಹೋಗುತ್ತೆ. ಆವಾಗ ಮುಂಭಾಗದಲ್ಲಿ ಕೈಯಿನ ಮುಂಭಾಗದಲ್ಲಿ ನಾವು ಪಿನ್ ಹಾಕಿದ್ರೆ ಅದೆಲ್ಲ ಕಾಣಿಸುತ್ತೆ. ಅದಕ್ಕೋಸ್ಕರ ಆದಷ್ಟು ಹಿಂಭಾಗದಲ್ಲಿ ನೋಡಿ ಕಾಣಿಸ್ತಾ ಇದೆಯಲ್ಲ, ಹಿಂಭಾಗಕ್ಕೆ ಹೋಗಿದೆ. ಈಗ ಭುಜದ ಹಿಂಭಾಗಕ್ಕೆ ಹೋಗಿದೆ. ಅಲ್ಲಿ ನಾವು ಈಗ ಒಂದು ಪಿನ್ ಹಾಕ್ಬಿಟ್ಟು ಲಾಕ್ ಮಾಡ್ಕೊಬೇಕಾಗುತ್ತೆ. ನಾನು ಗುಂಡು ಪಿನ್ ಹಾಕ್ಕೊತಾ ಇದ್ದೀನಿ. ನೀವು ಹಬ್ಬದ ದಿವಸ ಅಲಂಕಾರ ಮಾಡಬೇಕಾದ್ರೆ ಬ್ಲೌಸ್ ಪೀಸು ಮತ್ತು ಬ್ಲೌಸ್ ಪೀಸು ಸೇರಿಸ್ಬಿಟ್ಟು ನೀವು ಗುಂಡು ಪಿನ್ ಹಾಕ್ತಲೇ ಪಿನ್ನನ್ನು ಹಾಕ್ಕೊಂಡು ಅಲಂಕಾರನ ಮಾಡ್ಕೊಳ್ಳಿ. ನೋಡಿ ಒಂದು ಭುಜನ ರೆಡಿ ಆಯಿತು. ಇನ್ನೊಂದು ಭುಜ ಅದೇ ಥರ ಒಂದು ಬಾರ್ಡ್ರ್ ಇದೆಯಲ್ವ, ಬಾರ್ಡ್ರದಿಂದ ನಾವು ಒಂದು ಭುಜ ರೆಡಿ ಮಾಡ್ಕೊಂಡಿದ್ದಾಯಿತು. ಇನ್ನೊಂದು ಭುಜನ ಇನ್ನೊಂದು ಬಾರ್ಡ್ರಿಂದ ರೆಡಿ ಮಾಡ್ಕೊತಾ ಇದ್ದೀನಿ. ಬ್ಲೌಸ್ ಪೀಸು ಇದು ಡಬ್ಬಲ್ ಮಡಿಕೆ ಮಡಿಸ್ಕೊಳೋದ್ರಿಂದ ತುಂಬ ಈಸಿ ಆಗುತ್ತೆ ನೋಡಿ. ಈಗ ತುದಿಯಿಂದ ನೋಡಿ ಇದೇ ಥರ ಸುತ್ಕೊಬೇಕಾಗುತ್ತೆ. ರಿಂಗಲ್ಸ್ ಎಲ್ಲ ಬರಬಾರ್ದು, ಸುಕ್ಕೆಲ್ಲ ಬರಬಾರ್ದು, ಹಾಗೆಯೇ ಸುತ್ಕೊಳ್ಳಿ. ಒಂದೇ ಸಮನಾಗಿ ಸುತ್ಕೊಳ್ಳಿ, ಹಿಂದೆ ಮುಂದೆ ಆಗಬಾರ್ದು, ಒಂದೇ ಸಮನಾಗಿ ನೋಡ್ಕೊಂಡು ಸುತ್ಕೊಳ್ಳಿ ನೋಡಿ. ಇವಾಗಲೂ ಅಷ್ಟೇ ಮುಂಭಾಗದಲ್ಲಿ ಫಿನಿಶ್ ಆಯಿತು. ನಾವು ಆದಷ್ಟು ಇನ್ನೊಂದು ಸ್ವಲ್ಪ ಹಿಂದಕ್ಕೆ ಹಂಗೆ ಜರುಗಿಸ್ಕೊತ ಹೋದರೆ ಬ್ಲೌಸ್ ಪೀಸ್ಗೆ ನಾವು ಸುತ್ತಿರ್ತೀವಲ್ಲ, ಆ ಕೈಯೂ ಸಹ ಟೈಟ್ ಆಗುತ್ತೆ ನೋಡಿ. ಹಿಂಭಾಗಕ್ಕೆ ನೋಡಿ ಈ ಥರ ಸುತ್ಕೊತಾ ಇದ್ದೀನಿ. ಇಲ್ಲಾಂತಂದರೆ ಮುಂದಕ್ಕೆ ಪಿನ್ ಹಾಕಿದ್ರೆ ಚೆನ್ನಾಗಿರೋದಿಲ್ಲ, ಅದೆಲ್ಲ ಕಾಣಿಸುತ್ತೆ. ಹಾಗಾಗಿ ಆದಷ್ಟು ಹಿಂದೆ ಕವರ್ ಆಗೋಂಗೆ ಕೈನ ಹಿಂದಗಡೆ ನೋಡಿ ಹಿಂದಕ್ಕೆ ತಗೊಂಡೋಗಿ ನಾನು ಗುಂಡು ಪಿನ್ನನ್ನು ಹಾಕ್ಕೊತಾ ಇದ್ದೀನಿ. ಟೈಟ್ ಆಗಿದೆ. ಇನ್ನೊಂದು ಸ್ವಲ್ಪ ಮಾಡ್ಕೊತಾ ಇದ್ದರೆ ಸುತ್ತುತ್ತಾ ಇದ್ದರೆ ಇನ್ನೂ ಹಿಂದಕ್ಕೆ ಬರ್ತಾ ಇರುತ್ತೆ, ಆವಾಗ ಟೈಟು ಆಗುತ್ತೆ, ಆವಾಗ ಸುಕ್ಕೆಲ್ಲ ಆಗೋದಿಲ್ಲ ನೋಡಿ. ಈಗ ನಾನು ಗುಂಡು ಪಿನ್ ಹಾಕ್ಕೊತಾ ಇದ್ದೀನಿ. ನೀವು ಹಬ್ಬದ ದಿವಸ ಗುಂಡು ಪಿನ್ ಹಾಕ್ಕೊಳೋದ್ರ ಬದಲು ಸೀರೆ ಪಿನ್ ಇರುತ್ತಲ್ವ, ಆ ಪಿನ್ನನ್ನು ಹಾಕ್ಕೊಂಡು ಬ್ಲೌಸಿಗೆ ಮಾತ್ರ ಹಾಕ್ಕೊಳ್ಳಿ. ಆ ಕಡೆ ಬ್ಲೌಸು ಈ ಕಡೆ ಬ್ಲೌಸು ಇಟ್ಕೊಂಡು ಹಾಕ್ಕೊಳ್ಳಿ. ದೇವಿಗೆಲ್ಲನ ಗುಂಡು ಪಿನ್ ಚುಚ್ಚಬಾರ್ದು ಅಂತ ಅಂತಾರಲ್ವ, ಅದಕ್ಕೋಸ್ಕರ ನಾನು ಇವತ್ತು ಅಲಂಕಾರ ಮಾಡೋದು ತೋರ್ಸೋದಕ್ಕೆ ಮಾತ್ರ ಹಾಕ್ಕೊತಾ ಇದ್ದೀನಿ. ನೀವು ಆವತ್ತು ಗುಂಡು ಪಿನ್ ಹಾಕ್ಕೊಳೋದ್ರ ಬದಲು ಪಿನ್ನನ್ನು ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ ನೋಡಿ. ಈಗ ಕೈಗಳು ಎರಡೂ ರೆಡಿ ಮಾಡ್ಕೊಂಡಿದ್ದಾಯಿತು, ಭುಜಗಳು ಎರಡು ರೆಡಿ ಮಾಡ್ಕೊಂಡಿದ್ದಾಯಿತು. ಈಗ ನಾನು ಬಿಂದಿಗೆ ತೊಗೊಂಡಿದ್ದೀನಲ್ಲ, ಕಣಸದ ಬಿಂದಿಗೆ ತೊಗೊಂಡಿದ್ದೀನಲ್ಲ, ಅದಕ್ಕೆ ಕಡ್ಡಿಯನ್ನು ಕಟ್ಟಿಬಿಟ್ಟು ಅದಕ್ಕೂ ಒಂದು ಬ್ಲೌಸ್ ಪೀಸನ್ನು ಸುತ್ತಿಟ್ಕೊಂಡಿದ್ದೀನಿ. ಈಗ ಒಂದು ಸೈಡಿಂದ ಇನ್ನೊಂದು ಸೈಡಿಂದ ಭುಜ ಇರುತ್ತಲ್ವ ನೋಡಿ, ಅದು 12 ಇಲ್ಲಾಂದ್ರೆ 13 ಇಂಚಿಂದು ಕಡ್ಡಿನ ಕಟ್ಕೊಂಡ್ರೆ ತುಂಬ ಚೆನ್ನಾಗಿ ನೀಟಾಗಿ ಉದ್ದನೂ ಆಗೋದಿಲ್ಲ, ತುಂಡನೂ ಆಗೋದಿಲ್ಲ, ಅಷ್ಟು ನೀಟಾಗಿ ನಾವು ಭುಜಗಳನ್ನ ಅಗಲವಾಗಿ ಮಾಡ್ಕೊಬೋದು ನೋಡಿ. ಈಗ ಮುಂದಕ್ಕೆ ಬ್ಲೌಸನ್ನು ಮುಂದಕ್ಕೆ ಹಾಕ್ಕೊಂಡು ಮಧ್ಯದಲ್ಲಿರೋದನ್ನು ಮುಂದಕ್ಕೆ ಹಾಕ್ಕೊಂಡು ಆ ಕಡೆ ಭುಜ ಈ ಕಡೆ ಭುಜ ಕೆಳಗಡೆಯಿಂದ ಮೇಲ್ಭಾಗದಿಂದ ಕಡ್ಡಿ ಮೇಲ್ಭಾಗದಿಂದ ಎರಡನ್ನೂ ಸೇರಿಸ್ಕೊಬೇಕಾಗುತ್ತೆ. ಈಗ ಟೈಟಾಗಿ ಹಿಡಿದ್ಬಿಟ್ಟು ಲಾಕ್ ಮಾಡ್ಕೊಬೇಕು ನೋಡಿ. ಹಿಂಗೆ ಮುಂದಕ್ಕೆ ನೋಡಿ ಎಳ್ಕೊಂಡ್ರೆ ಬ್ಲೌಸ್ ಪೀಸ್ ಬರುತ್ತೆ ನೋಡಿ. ಇಷ್ಟೇ, ತುಂಬ ಸಿಂಪಲ್ಲು, ಬೇಗನೆ ಮಾಡ್ಕೊಬೋದು. ಒಂದು ದಿವಸ 2 ದಿವಸ ಮುಂಚೆಗೆ ಏನು ಮಾಡ್ಕೊಂಬಿಟ್ರೆ ಹಬ್ಬದ ದಿವಸ ಮಾಡೋದ್ರ ಬದಲು ಒಂದು ದಿವಸ 2 ದಿವಸ ಮುಂಚೆಗೆ ಮಾಡಿ ಈ ಥರ ಎಲ್ಲ ಇಟ್ಕೊಂಬಿಟ್ರೆ ಹಬ್ಬದ ದಿವಸ ನಾವು ದೇವಿಗೆ ಅಲಂಕಾರ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ನೋಡಿ. ಈಗ ಟೈಟಾಗಿ ಪಿನ್ ಹಾಕ್ಬಿಟ್ಟು ಲಾಕ್ ಮಾಡ್ಕೊತಾ ಇದ್ದೀನಿ. ಹಿಂದೆಯಿಂದ ಲಾಕ್ ಮಾಡ್ಕೊಳ್ಳಿ. ಅದೇ ರೀತಿ ಆ ಕಡೆ ಭುಜ ಈ ಕಡೆ ಭುಜ ಅಲಗಾಡಬಾರ್ದು ಅಂತ ಅಂದ್ಬಿಟ್ಟು ಅದನ್ನು ಸಹ ಟೈಟಾಗಿ ಹಿಡಿದುಬಿಟ್ಟು ನೋಡಿ ಮೇಲ್ಭಾಗದಿಂದ ಕೆಳಭಾಗದ ಭುಜ ಇರುತ್ತಲ್ವ, ಆ ಭುಜದ ಬಟ್ಟೆನ ತಗೊಂಡು ನಾವು ಲಾಕ್ ಮಾಡ್ಕೊಬೇಕಾಗುತ್ತೆ. ಕಡ್ಡಿ ಕಾಣಿಸ್ದಂಗೆ ಕವರ್ ಮಾಡ್ಕೊಬೇಕು. ಬ್ಲೌಸ್ ಪೀಸ್ ನಾವು ಅಲ್ಲೇ ಇಟ್ಕೊಂಡಿರ್ತೀವಲ್ಲ, ಅದನ್ನು ಕಡ್ಡಿ ಕಾಣಿಸ್ದಾಗೆ ನೋಡಿ ಈ ರೀತಿ ಲಾಕ್ ಮಾಡ್ಕೊಬೇಕು ಅಷ್ಟೇ. ಆ ಕಡೆ ಈ ಕಡೆ ಜರ್ಕೋದಿಲ್ಲ, ಫ್ರೀಯಾಗಿ ಬಿಡಬೇಡಿ. ಬಟ್ಟೆನ ನೀಟಾಗಿ ಎಳ್ಕೊಂಡು ಆ ಕಡೆ ಈ ಕಡೆ ಜರುಗ್ದಾಗೆ ನೋಡಿಕೊಂಡು ನಾವು ಪಿನ್ನಿಂದ ಲಾಕ್ ಮಾಡ್ಕೊಬೇಕಾಗುತ್ತೆ. ಕಡ್ಡಿ ಕಾಣಿಸ್ಬಾರ್ದು. ಕಡ್ಡಿ ಎಲ್ಲ ಕಾಣಿಸಿದ್ರೆ ಅದು ಅಷ್ಟು ಕಡ್ಡಿ ಥರ ಕಾಣಿಸುತ್ತೆ,
ಅಷ್ಟು ಚೆನ್ನಾಗಿರೋದಿಲ್ಲ. ನಾವು ಕಡ್ಡಿನ ನೋಡಿ ಬ್ಲೌಸ್ ಪೀಸಿಂದ ಕವರ್ ಮಾಡಿದ್ರೆ ಭುಜ ಥರ ಕಾಣಿಸುತ್ತೆ. ಎಡಗಡೆ ಕಡ್ಡಿ ಕಂಡ್ರೂ ನಾವು ಸೆರಗೆಲ್ಲ ಹಾಕ್ತೀವಲ್ಲ ಆವಾಗ ಅಷ್ಟು ನಮಗೆ ಕಡ್ಡಿ ಎಲ್ಲ ಕಾಣಿಸೋದಿಲ್ಲ. ಆದರೆ ಬಲಗಡೆ ಮಾತ್ರ ನೀಟಾಗಿ ಲಾಕ್ ಮಾಡ್ಕೊಬೇಕಾಗುತ್ತೆ. ನೋಡಿ ಎರಡು ಕಡೆನೂ ರೆಡಿ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸಿಂಪಲ್ಲಾಗಿ ನಾವು ವರಮಹಾಲಕ್ಷ್ಮಿ ತಾಯಿಯ ಮೇಲ್ಭಾಗವನ್ನು ರೆಡಿ ಮಾಡ್ಬೋದು, ಒಂದು ಕಳಸದ ಬಿಂದಿಗೆಯನ್ನು ಇಟ್ಕೊಂಡು ಅಂತ ಅಂದ್ಬಿಟ್ಟು ನಾನು ಇವತ್ತಿನ ವಿಡಿಯೋದಲ್ಲಿ ತುಂಬ ಅನುಕೂಲ ಆಗೋ ರೀತಿಯಲ್ಲಿ ತೋರಿಸಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ನಾನು ರೆಡಿ ಮಾಡಿದ್ದೀನಿ. ನಿಮ್ಗೆ ಇನ್ನೂ ಬೇಕು, ಎದೆ ಭಾಗ ಇನ್ನೂ ದಪ್ಪ ಬೇಕು ಅಂತಂದರೆ 2 ಬ್ಲೌಸ್ ಪೀಸ್ನ ಇಡ್ಬೋದು, ಇಲ್ಲಾಂತಂದರೆ ಒಂದು ಬ್ಲೌಸ್ ಪೀಸ್ನ ಆ ಕಡೆಯಿಂದ ಈ ಕಡೆ ಉದ್ದಕ್ಕಿಟ್ಟರೂ ನಡೆಯುತ್ತೆ. ನಾನು ಇಲ್ಲಿ ಬಿಂದಿಗೆ ದಪ್ಪ ತಗೊಂಡಿರೋದ್ರಿಂದ ನಾನು ಹಾಗೇ ಮಾಡಿದ್ದೀನಿ. ನಿಮಗೆ ಬೇಕು ಇನ್ನು ಎದೆ ಭಾಗ ನಮಗಿನ್ನ ದಪ್ಪನಾಗಿ ಬರಬೇಕು ಅಂತ ಅನಿಸಿದ್ರೆ ನೀವು ಇನ್ನೊಂದು ಬ್ಲೌಸ್ ಪೀಸ್ ಒಳಗಡೆ ಸೇರಿಸ್ಕೊಡ್ರೆ ಆವಾಗ ದೊಡ್ಡದಾಗಿ ಆಗುವಾಗುತ್ತೆ. ನೋಡಿ, ಅದು ಪಿನ್ನನ್ನು ಮಾಡ್ಕೊಂಡಿದ್ದಾಗಿದೆ, ಸೆರಗು ಮತ್ತು ನೆರಿಗೆ ಎಲ್ಲ ಪಿನ್ ಮಾಡ್ಕೊಂಡಿದ್ದು ಆಗಿದೆ. ಇವಾಗ ಮೇಲ್ಭಾಗವನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈ ಥರ 2 ಮಾಡಿ ಇಟ್ಕೊಂಬಿಟ್ರೆ ಹಬ್ಬದ ದಿವಸ ತುಂಬ ಚೆನ್ನಾಗಿ 1 ಅವರ್ ಆರಾಮಾಗಿ ಉಳಿಸ್ಬೋದು. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.